ನಮಸ್ಕಾರ ಸ್ನೇಹಿತರೆ, ಪುಟಾಣಿ ಚಟ್ನಿ ಪುಡಿ, ಉರಿಗಡಲೆ ಪುಡಿನೂ ಅಂತಾರೆ. ಇದು ತುಂಬ ಫೇಮಸ್. ಖಾನಾವಳಿ ಸ್ಟೈಲಲ್ಲಿ ಚಟ್ನಿ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಪುಟಾಣಿ ಪುಡಿ ತುಂಬ ಈಸಿ ಹಾಗೂ ಖಾನಾವಳಿಯಲ್ಲಿ ಹೇಗೆ ಮಾಡ್ತಾರಂತೆ ಅದೇ ಥರದಲ್ಲಿ ಮಾಡೋದು. ಪುಟಾಣಿ ಒಂದು ಅರ್ಧ kg ಪುಟಾಣಿ ತೊಗೊಳ್ಳಿ. ನಿಮಗೆ ಎಷ್ಟು ಬೇಕೋ ಕಾಲು ಕಿಲೋನೂ ಮಾಡ್ಕೋಬೋದು. ಅರ್ಧ kg ಪುಟಾಣಿಯನ್ನು ಫಸ್ಟಿಗೆ ಪೌಡ್ರ್ ಮಾಡಿ ಇಟ್ಕೋಬೇಕು. ಜಾಸ್ತಿ ಇರುತ್ತಲ್ಲ, 2 ಸರಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೈಸಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಡಾಯಿಯನ್ನಿಟ್ಟು ಗ್ಯಾಸ್ ಮೇಲೆ ಒಂದು ಬಟ್ಟಲು ಒಣ ಕೊಬ್ಬರಿಯನ್ನು ಕೂಡ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇದನ್ನು ಕೂಡ ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಫ್ರೈ ಆದ ಕೊಬ್ಬರಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಟುಕೊಳ್ಳಿ, ಆರಲು ಬಿಡಿ. ಅದೇ ಕರಿಬೇವಿನ ಸೊಪ್ಪು 1 ಬಟ್ಲು ಅಥವಾ 2 ಬಟ್ಲನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಕರಿಬೇವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಟೇಸ್ಟು ಹಾಗೂ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಡ್ರೈ ಆಗುವ ತನಕ ಒಣಗಬೇಕು. ಆ ಥರದಲ್ಲಿ ರೋಸ್ಟ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಎಲ್ಲಿ ಜಾಯಿಂಟ್ ಆಗಿರುತ್ತೆ ಅದನ್ನು ಕೈಯಿಂದ ಸ್ವಲ್ಪ ಚೆನ್ನಾಗಿ ಬಿಡಿಸಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಈ ಥರದಲ್ಲಿ ಪುಡಿ ಆಗಬೇಕು. ಇದು ಪೌಡ್ರ್ ಆಗಬೇಕು, ಅಂದ್ರೆ ಚೆನ್ನಾಗಿ ಸ್ಮೆಲ್ ಬಂದು ಚೆನ್ನಾಗಿ ಇರುತ್ತೆ. ಇದು ನೋಡಿ, ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಇವಾಗ ಬೆಳ್ಳುಳ್ಳಿ ಮತ್ತು ಖಾರ. ಬೆಳ್ಳುಳ್ಳಿ ಅಂದರೆ ಒಂದು 20 ರಿಂದ 25 ಬೆಳ್ಳುಳ್ಳಿ ಪೀಸ್ ಹಾಕಿ, ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ನಿಮ್ಗೆ ಖಾರ ಎಷ್ಟು ಬೇಕಷ್ಟು ಹಾಕಿಳಿ. ಹಾಗೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕಿ ತೊಳೆದು, ಆಮೇಲೆ ಇವಾಗ ನಾವು ಹುರಿದಿಟ್ಟ ಒಣ ಕೊಬ್ಬರಿ ಹಾಗೂ ಕರಿಬೇವನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಇದೆಲ್ಲ ಮಿಕ್ಸ್ ಮಾಡುವುದರಿಂದ ತುಂಬ ಹೆಲ್ತಿ ಆರೋಗ್ಯಕರವಾದ ಪೌಡ್ರ್ ಫ್ರೆಂಡ್ಸ್. ಇದು ನೀವು ಲಂಚ್ ಬಾಕ್ಸ್ಗೆ, ಟಿಫಿನಿಗೆ, ರೈಸಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಲಿಂಬೆ ಗಾತ್ರಕ್ಕಿಂತ ಕಮ್ಮಿ ಬೆಲ್ಲವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, 1 ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿ ಒಂದು ರೌಂಡು ತಿರುಗಿಸ್ಕೊಂಡು ಬನ್ನಿ. ರೌಂಡಾಗಿ ಮಿಕ್ಸಿ ಹೊಡ್ಸ್ಕೊಂಬಂದ್ರೆ ಆಮೇಲೆ ನಾವು ರುಬ್ಬಿಟ್ಟುಕೊಂಡ ಪೌಡ್ರ್ ಮಾಡಿಟ್ಟುಕೊಂಡ ಪುಟಾಣಿ ಉರಿಗಡಲೆ ಹಿಟ್ಟಿಗೆ ಹಾಕಬೇಕು ಈ ಮಸಾಲವನ್ನು. ಯಾಕೆಂದರೆ ಇದು ಮಸಾಲ ಒಂದೇ ಸರಿ ರುಬ್ಬಕ್ಕಾಗಲ್ಲ, ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಸರಿ ರೌಂಡಾಗಿ ಮಿಕ್ಸಿ ಮಾಡ್ಕೊಂಬಂದು ಆಮೇಲೆ ಇದು ಪೌಡ್ರಿಗೆ ಹಾಕಿ ಕೈಯಿಂದ ಈ ಮಸಾಲ ಹಾಗೂ ಪೌಡ್ರ್ ಚೆನ್ನಾಗಿ ಪುಟಾಣಿ ಪೌಡ್ರು ಮಿಕ್ಸ್ ಆಗಬೇಕು. ಆ ಥರದಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ. ನಾನು ಮರ್ತಿದ್ದೆ, ಮುಂಚೆ ಕೂಡ ಹಾಕ್ಕೋಬೋದು, ಇವಾಗ ಕೂಡ ಹಾಕ್ಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ನೈಸಾಗಿ ರುಬ್ಬಬೇಕು. ಇವಾಗ ಮಿಕ್ಸಿ ಜಾರಿಗೆ ಹಾಕಿ, ಜಾಸ್ತಿ ಪೌಡ್ರ್ ಇರೋದರಿಂದ ಎರಡು ಸರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಬೇಕು. ತಿರುಪಿ ವಾಪಸ್ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದು ತುಂಬ ಟೇಸ್ಟಿ ಹಾಗೂ ಹೆಲ್ತಿಕರವಾದ ರೆಸಿಪಿ. ನೀವು ಕೂಡ ಇದನ್ನು ಒಂದು ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಹಾಸ್ಟೆಲು ಹಾಗೂ PGಯಲ್ಲಿ ಓದ್ತಿದ್ದ ಮಕ್ಕಳಿಗೆ ಈ ಥರದಲ್ಲಿ ಮಾಡಿಕೊಟ್ರೆ ಬಿಸಿ ಅನ್ನಕ್ಕೆ ಈ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಈ ಥರದಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.